ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಯಾವ ಕುರಿತಾಗಿರುತ್ತೆ ಅಂದರೆ, ಮುಂದಿನ 6 ತಿಂಗಳು, ನೆಕ್ಸ್ಟ್ 6 ಮಂತ್ಸ್ ನೀವು ಏನು ಎಕ್ಸ್ಪೆಕ್ಟ್ ಮಾಡಬಹುದು, ಯಾವ ಬದಲಾವಣೆ ನಿಮ್ಮ ಲೈಫ್ನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವ ವಿಷಯವಾಗಿ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ 3 ಕಾರ್ಡ್ ಪೈಲ್ ಇದೆ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ದ ರೀಡಿಂಗ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ನಿಮ್ಮ 6 ಮಂತ್ಸ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ವಾಟ್ ಈಸ್ ಕಮಿಂಗ್ ಅಪ್ ನೆಕ್ಸ್ಟ್ 6 ಮಂತ್ಸ್, ವಾಟ್ ಈಸ್ ಕಮಿಂಗ್ ಅಪ್, ನಿಮ್ಮ ಲೈಫ್ ಹೇಗಿರುತ್ತೆ, ಹಾಗೂ ಒಂದಷ್ಟು ಮೆಸೇಜಸ್ ಕೂಡ ನಾನು ನಿಮಗೋಸ್ಕರ ತೆಗಿತಾ ಇದ್ದೀನಿ. ವಿ ವಿಲ್ ಸಿ. ಹಾಗೂ ಒಂದಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮೆಸೇಜಸ್ ಏನಿದೆ ಅಂತ ಕೂಡ ಚೆಕ್ ಮಾಡೋಣ. ಸೊ ಹಿಯರ್ ಯು ಗೋ. ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಅದಾದ ನಂತರ ಮಜಿಷಿಯನ್ ಕಾರ್ಡ್ ಬಂದಿದೆ ಮತ್ತು ಸ್ಟ್ರೆಂತ್ ಇದೆ. ಬ್ಯಾಕ್ ಟು ಬ್ಯಾಕ್ ಅಫ್ಕೋರ್ಸ್ ಪಾಸಿಟಿವ್ ಕಾರ್ಡ್ಸ್ನೇ ನಾನು ನೋಡ್ತಾ ಇದ್ದೀನಿ. ಏಸ್ ಆಫ್ ಕಪ್ಸ್ ಕೂಡ ಬಂದಿದೆ ಮತ್ತು ಲವರ್ಸ್ ಕಾರ್ಡ್ ಬಂದಿದೆ. ಸೊ ಕೆಲವರಿಗೆ ನಾನೇನು ನೋಡ್ತಾ ಇದ್ದೀನಿ ಅಂದರೆ ನ್ಯೂ ಲವ್ ಕೆಲವರಿಗೆ ನಾನು ನೋಡ್ತಾ ಇದ್ದೀನಿ. ನೀವು ಅಂದ್ಕೊಂಡಿರೋದಕ್ಕಿಂತ ಒಂದಷ್ಟು ಒಳ್ಳೊಳ್ಳೆ ಬದಲಾವಣೆಗಳು ಪ್ರೀತಿಯ ವಿಷಯವಾಗಿ ನಡೆಯುತ್ತೆ ಅಂತ ತೋರಿಸ್ತಿದ್ದೀನಿ. ಬಿಕಾಸ್ ಲಾಟ್ ಆಫ್ ಕಪ್ ಆಫ್ ಎಮೋಷನ್ಸ್ ಇದೆ. ಹಾಗೂ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಅಡೆತಡೆಗಳಿದೆ, ಪ್ರಾಬ್ಲಮ್ಸ್ ಇದೆ ಅಂದರೆ ಅದು ಸಾಲ್ವ್ ಆಗೋದು ಇನ್ನು 6 ತಿಂಗಳಲ್ಲಿ ನೋಡ್ತಾ ಇದ್ದೀನಿ. ಸ್ಪೆಷಲ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ನಿಮ್ಮ ಲೈಫ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಇಂಪಾರ್ಟೆಂಟ್ ಆಗಿರುವಂಥ ಗುರಿ, ಅದನ್ನು ನೀವು 6 ತಿಂಗಳೊಳಗಡೆ ಸಾಧಿಸ್ತೀರಾ ಅಂತ ಬರ್ತಾ ಇದೆ. ವಿಚ್ ಈಸ್ ಅಮೇಝಿಂಗ್. ಆಲ್ ದ ವೆರಿ ಬೆಸ್ಟ್. ಈ ವಿಷಯಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಿದ್ದೀನಿ ನಾನು. ಸ್ಟ್ರೆಸ್ ಬಂದಿರೋದ್ರಿಂದ ಸ್ಟ್ರೆಸ್ಸಿಂದ ಆಚೆ ಬರ್ತೀರಾ ಅಂತ ತೋರಿಸ್ತಿದೆ. ಅಂದರೆ ಯಾವ ಒಂದು ಮೆಂಟಲ್ ಟ್ರಾಮಾಲಿ ಅಥವಾ ಮೆಂಟಲ್ ಪ್ರಾಬ್ಲಮ್ಸ್ನಲ್ಲಿ ನೀವು ಒಂದು ಒಳಗಾಗಿದ್ರಿ, ಅದ್ರ ನಿಮಗೆ ತುಂಬ ನರಕ ಕೊಡ್ತಿತ್ತು, ಯಾವ ಒಂದು ಚಿಂತೆ ನಿಮಗೆ ತುಂಬ ಕಾಡ್ತಾ ಇತ್ತು, ಅದೇನೇ ಆಗಿರ್ಬೋದು, ಪೇಯ್ನ್ ಇರ್ಬೋದು ಅಥವಾ ಚಿಂತೆ ಇರ್ಬೋದು, ಎರಡರಲ್ಲಿ ಯಾವುದು ನಿಮ್ಮ ಮನಸ್ಸನ್ನು ತುಂಬಾ ಅಪ್ಸೆಟ್ ಮಾಡಿದೆ, ಆ ವಿಷಯದಿಂದ ನೀವು ಆಚೆ ಬರ್ತೀರಾ ಅಂತ ತೋರಿಸ್ತಿದೆ. ರೆಡಿನೆಸ್ ಬಂದಿರೋದ್ರಿಂದ ಒಂದು ನಿಮ್ಮ ಲೈಫ್ 6 ಮಂತ್ಸ್ ಯಾವುದೇ ರೀತಿಯಾದ ಹೆಲ್ತ್ ಕಾಂಪ್ಲಿಕೇಶನ್ಸ್ ಇಲ್ಲ. ವೆರಿ ಗುಡ್ ಅಲ್ವಾ? ಹೆಲ್ತ್ ಕಾಂಪ್ಲಿಕೇಶನ್ಸ್ ಏನೂ ಇಲ್ಲ. ಹೆಲ್ತ್ ವಿಷಯವಾಗಿ ತುಂಬ ಚೇತರಿಸ್ಕೊಳ್ತೀರಾ. ಹಾಗೂ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂತ ಅನಿಸಿದರೆ, ಆ ಥರ ಏನಾದರೂ ನೀವು ಅನುಭವಿಸಿದ್ದೀರಾ ಅಂದರೂ ಕೂಡ ಅದರಲ್ಲೂ ನಿಮಗೆ ಜಯ ಇದೆ ಅಂತ ತೋರಿಸ್ತಾ ಇದೆ. ಎಲೆಕ್ಸರ್ ಆಫ್ ಲೈಫ್ ಬಂದಿರೋದ್ರಿಂದ ತುಂಬ ಕಾಮ್, ತುಂಬ ಸ್ಮೂತಾಗಿ 6 ಮಂತ್ಸ್ ಇರುತ್ತೆ ನಿಮ್ಮದು. ನಾನು ಯಾವುದೇ ರೀತಿಯಾದ ಅಂದರೆ ಸ್ಟ್ರೆಸ್ಫುಲ್ ಆಗಿರುವಂಥ ಒಂದು ಟೈಮ್ನ ನೀವು ಕಳೆದಿದ್ದೀರಾ, ಅದನ್ನ ಪಾಸ್ ಮಾಡಾಗೋಗಿದೆ. ಇನ್ನು 6 ತಿಂಗಳು ತುಂಬ ಚೆನ್ನಾಗೇ ಇರುತ್ತೆ ಅಂತ ಹೇಳ್ತಿದ್ದೀನಿ. ಹೌಸ್ ಆಫ್ ಲವರ್ಸ್ ಬಂದಿದೆ. ಇದಕ್ಕಿಂತ ಇನ್ನೇನು ಬಂತು ಅಲ್ವಾ? ಅಂದರೆ ಈ ಒಂದು ಕಾರ್ಡೇ ನಿಮಗೆ ಒಳ್ಳೆಯ ಮೆಸೇಜ್ ಕೊಡ್ತಾ ಇದೆ. ಏನಂದರೆ, ನಿಮ್ಮ ಲೈಫ್ ಇದೆಯಲ್ಲ, ಅದು ಹೂವಿನಂತೆ ಸುಮಧುರವಾಗಿರುತ್ತೆ ಅಂತ ತೋರಿಸ್ತಾ ಇದೆ. ಸ್ಪೆಷಲಿ ನಿಮ್ಮ ಫ್ಯಾಮಿಲಿ ಲೈಫ್, ನಿಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ ಹಾಗೂ ಅಂತಸ್ತಿನ ವಿಷಯವಾಗೂ ತುಂಬ ಏಳಿಗೆ ಇದೆ. ಮನೆ ಕನ್ಸ್ಟ್ರಕ್ಷನ್ ಏನಾದ್ರು ಮಾಡೋ ಪ್ಲ್ಯಾನ್ ಇದೆ ಅಂದರೆ ಅದರಲ್ಲೂ ಕೂಡ ನಾನು ಗೆಲುವು ನೋಡ್ತಾ ಇದ್ದೀನಿ. ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ ಇದೆ ಅಂದರೆ ಅದನ್ನ ನೀವು 6 ತಿಂಗಳೊಳಗಡೆ ಶುರು ಮಾಡಿರ್ತೀರಾ ಅಂತ ತೋರಿಸ್ತಾ ಇದೆ. ಅಥವಾ ನೀವು ಇನ್ನೊಂದು ಫ್ಲೋರ್ನ ಲೈಕ್ ಮೇ ಬಿ ರಿನೋವೇಷನ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಆ ಥರ ಮನೆಯ ವಿಷಯವಾಗಿ ಏಳಿಗೆನ ನೋಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್. ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಯುವರ್ ರೀಡಿಂಗ್ ಅಂತ ಹೇಳ್ಬೋದು. ಯಾಕೆಂದರೆ ಔಟ್ಕಮ್ ಬಂದಿರೋದು ಲವರ್ಸ್ ಕಾರ್ಡ್. ನಿಮ್ಮ ಲೈಫ್ನಲ್ಲಿ ಏನು ಸ್ಟ್ರಗಲ್ ಇತ್ತು ಆ ವಿಷಯವಾಗಿ ನಿಮಗೆ ಒಂದು ಒಳ್ಳೆಯ ಸಕ್ಸಸ್ ಇದೆ. ಅದರಲ್ಲಿ ಒಂದು ಪೀಸ್ಫುಲ್ ಆಗಿರುವಂಥ ಒಂದು ರೆಸಲ್ಯೂಷನ್ ಬರುತ್ತೆ. ಅಂದರೆ ಆ ಥರದ ಒಂದು ಘಟ್ಟಕ್ಕೆ ನೀವು ಮುಟ್ತೀರಾ ಅಂತ ತೋರಿಸ್ತಾ ಇದೆ. ಸೊ ಒಂದು ಆ್ಯಕ್ಟಿವ್ ಆಗಿರ್ತೀರಾ, ಹೆಲ್ತ್ ಕಾಂಪ್ಲಿಕೇಶನ್ಸ್ ಇಲ್ಲ, ಮತ್ತು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಗೋಲ್ನ ನೀವು ಅಚೀವ್ ಮಾಡ್ತೀರಾ ಅಂತ ಬರ್ತಾ ಇದೆ. ಅದ್ಭುತವಾಗಿತ್ತು ನಿಮ್ಮ ರೀಡಿಂಗ್.
ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಎರಡನೆಯ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರ ರೀಡಿಂಗ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ 6 ಮಂತ್ಸ್ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ನಿಮ್ಮ ಲೈಫ್ನಲ್ಲಿ ಯಾವ ಬದಲಾವಣೆ ಬರಲಿದೆ ಹಾಗೂ ವಾಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್. ಓಕೆ, ನೀವೇನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ಸ್ ಸಿ. 7 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಸೊ ಯಾರೋ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ, ಇತ್ತೀಚೆಗೆ ನೋವು ಕೊಟ್ಟಿದ್ದಾರೆ, ಮೋಸ ಮಾಡಿದ್ದಾರೆ, ಸುಳ್ಳು ಹೇಳಿದ್ದಾರೆ, ಮ್ಯಾನ್ಯುಪ್ಯುಲೇಟ್ ಮಾಡಿದ್ದಾರೆ, ಅವ್ರು ಸಿಕ್ಕಾಕ್ಕೊಂಡಿದ್ದಾರೆ ಕೂಡ. ನೀವು ಅವ್ರನ್ನ ಇವರೇ ಅಂತ ಸ್ಪಾಟ್ ಮಾಡಿದ್ದೀರ. ಈ ವ್ಯಕ್ತಿ ನನಗೆ ಮೋಸ ಮಾಡಿದ್ರು ಅಂತ ನಿಮಗೆ ಗೊತ್ತಾಗಿದೆ. ಓಕೆ, ನಿಮಗೆ ಅರಿವಾಗಿದೆ, ಹೌದು ಇವರಿಂದ ನನಗೆ ಮೋಸ ಆಯಿತು, ಅವ್ರು ಹೇಗೆ ನನ್ನ ಹತ್ರ ಇದ್ದರು, ಅವ್ರು ಆ ರೀತಿಯಾದ ಮನುಷ್ಯ ಅಲ್ಲ ಅಂತ ನಿಮ್ಗೆ ಗೊತ್ತಾಗಿದೆ. 3 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ನೀವು ಈ ಒಂದು ಸ್ಥಿತಿ, ಈ ಒಂದು ಪರಿಸ್ಥಿತಿಯಿಂದ ವಾಕಿಂಗ್ ಅವೇ. ನೀವು ನಾನಿನ್ನು ಹಿಂದೆ ತಿರುಗಿ ನೋಡಲ್ಲ, ನಾನು ಮುಂದೆ ಹೋಗ್ತೀನಿ, ನನಗೆ ಈ ಥರದ್ದೊಂದು ಕೆಟ್ಟದಾಗಿರುವಂಥ ಸಿಚುವೇಶನ್ ಅನುಭವಿಸೋಕೆ ಇಷ್ಟ ಇಲ್ಲ, ನಾನು ಸಫರ್ ಆಗಲ್ಲ ಅಂತ ಒಂದು ಡಿಸಿಷನ್ ತೊಗೊಂಡು ನೀವು ಮೇಲೆ ಹತ್ತಿದ್ದೀರಾ ನಿಮ್ಮ ಲೈಫ್ನಲ್ಲಿ. ಸೊ ಇದರ ಅರ್ಥ ಏನು ಅಂದರೆ ನಿಮ್ಮನ್ನು ನೀವೇ ಸೀರಿಯಸ್ ಆಗಿ ತೊಗೊಂಡಿದ್ದೀರಾ. ನನ್ನ ಲೈಫ್ನಲ್ಲಿ ನಾನು ಮಾಡಿದ್ದೇ ತಪ್ಪುಗಳನ್ನ ಮಾಡಬಾರ್ದು, ನಂಬಿರೋ ಜನರನ್ನೇ ನಂಬಬಾರ್ದು, ಈ ಥರದ್ದು ಲೈಫ್ ಲೆಸನ್ಸ್ನೂ ಕೂಡ ನೀವು ಕಲ್ತಿದ್ದೀರಾ, ವಿಚ್ ಇಸ್ ಇಂಪಾರ್ಟೆಂಟ್. ಹಾಗೆ ವರ್ತಿಸಿದ್ದೀರಾ ಕೂಡ. ಓಕೆ, ನಾನು ಕೆಲವು ಮೆಸೇಜಸ್ನ ಕೂಡ ತೆಗಿತಾ ಇದ್ದೀನಿ. ಇಂಪಾರ್ಟೆಂಟ್ ಆಗಿರುವ ಮೆಸೇಜಸ್ ಏನಿದೆ ಅಂತ ನೋಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ಆ ರೀತಿಯೇ ನೀವು ನನಗೆ ಸಪೋರ್ಟ್ ಮಾಡೋಕ್ಕಾಗೋದು. ಹಾಗೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ಫಸ್ಟ್ ಆರೋ ಮಾಡಿಬಿಡ್ತೀನಿ, ಆಮೇಲೆ ಮೆಸೇಜಸ್ನ ನಿಮಗೆ ಓದಿ ಹೇಳ್ತೀನಿ ಏನಿದೆ ಅಂತ. ದ ವರ್ಲ್ಡ್ ಕಾರ್ಡ್ ಬಂದಿದೆ. ಅದಾದ ನಂತರ 2 ಆಫ್ ಕಪ್ಸ್ ಬರ್ತಾ ಇದೆ. ಎಂಪರರ್ ಬಂದಿದೆ. ಸೊ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಒಳ್ಳೆಯ ಬದಲಾವಣೆಗಳನ್ನ ನೀವು ಅನುಭವಿಸ್ಬೋದು. ಬೇಸಿಕ್ಲಿ ನೀವೇನಾದರೂ ಒಂದೊಳ್ಳೆಯ ಪ್ರಮೋಷನ್ಗೆ ಕಾಯ್ತಾ ಇದ್ದೀರಾ ಅಥವಾ ಒಂದೊಳ್ಳೆಯ ರೋಲಿಗೆ ಕಾಯ್ತಾ ಇದ್ದೀರಾ ಅಂದರೆ ಈ ಥರ ನನ್ನ ಲೈಫ್ನಲ್ಲಿ ಆಗಬೇಕು, ಈ ಥರದ್ದು ಒಂದು ಕೆಲಸ ಸಿಗಬೇಕು, ಆಸೆ ಆಕಾಂಕ್ಷೆಗಳೇನು ಇಟ್ಕೊಂಡಿದ್ದೀರಾ, ಕೆಲಸದ ಬಗ್ಗೆ ಪ್ರೋಗ್ರೆಷನ್ ಇದೆ, ಆಯಿತಾ, ಏಳಿಗೆ ಇದೆ. ಹಾಗೂ 2 ಆಫ್ ಕಪ್ಸ್ ಬಂದಿರೋದ್ರಿಂದ ಯಾರಾದರೂ ಪಾರ್ಟ್ನರ್ಶಿಪ್ನಲ್ಲಿ ಏನಾದರೂ ಕೆಲಸ ಮಾಡಬೇಕು, ಏನೋ ಒಟ್ಟಿನಲ್ಲಿ ಒಬ್ಬರ ಜೊತೆ ನೀವು ಕೆಲಸ ಮಾಡಬೇಕು ಅಂತ ಇದ್ದೀರಾ ಅಂದರೂ ಆಗುತ್ತೆ. ಕೆಲವರಿಗೆ ಎಂಗೇಜ್ಮೆಂಟ್, ಮದುವೆ ವಿಷಯವಾಗಿ ಇನ್ನು 6 ತಿಂಗಳಲ್ಲಿ ಬದಲಾವಣೆ ಆಗ್ತಾಯಿದೆ. ಸಿಂಗಲ್ಸ್ ಆಗಿರೋರಿಗೆ ಆ ವಿಷಯದಲ್ಲಿ ಒಂದೊಳ್ಳೆ ಪ್ರೊಫೈಲ್ ಸಿಗೋದು ಕೂಡ ನಾನು ನೋಡ್ತಾ ಇದ್ದೀನಿ. ವರ್ಲ್ಡ್ ಬರ್ತಿರೋದ್ರಿಂದ ಕೆಲವರು ಬೇರೆ ಕಂಟ್ರಿಗೆ ಟ್ರಾವೆಲ್ ಆಗೋದು, ಅವರ ಫ್ಯಾಮಿಲಿ ಅಂದರೆ ಅವ್ರ ಫ್ಯಾಮಿಲಿ ಜೊತೆ ರೀಲೊಕೇಟ್ ಆಗೋದು, ಆ ಥರದ್ದು ಒಳ್ಳೆಯ ವಿಷಯಗಳು ನಡೆಯುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಗೆ ಹಿಂದೆ ಏನು ನೋವಾಗಿತ್ತು, ಯಾವ ಮೋಸ ಆಗಿತ್ತು, ನೀವು ಅದರಲ್ಲೆಲ್ಲ ಅರ್ಥ ಆಗಿದೆ. ಜನನೇ ಹೀಗೆ ಅಂದರೆ ಯಾರನ್ನು ಎಲ್ಲಿ ಇಡಬೇಕು, ಎಷ್ಟು ಮಟ್ಟಿಗೆ ಇಡಬೇಕು, ಎಷ್ಟು ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋ ಕ್ಲಾರಿಟಿ ನಿಮಗೆ ಸಿಕ್ಕಿದೆ. ಇದರಿಂದ ಏನಾಗ್ತಾ ಇದೆ ಅಂದರೆ ನೀವು ಯಾವ ಟೈಮನ್ನು ವೇಸ್ಟ್ ಮಾಡ್ತಾ ಇಲ್ಲ, ಇದು ನಿಮಗೋಸ್ಕರ ನೀವು ಬಳಸ್ಕೊಳ್ತಾ ಇದ್ದೀರಾ. ಆ ಒಂದು ಫೋಕಸ್ ಇರೋದಕ್ಕೆ, ಆ ಸೀರಿಯಸ್ನೆಸ್ ಇರೋದಕ್ಕೆ ನಿಮ್ಮ ಲೈಫ್ನಲ್ಲಿ ಒಳ್ಳೆಯ ಬದಲಾವಣೆಗಳು ಆದಷ್ಟು ಬೇಗನೆ ನೀವು ನೋಡ್ತೀರಾ ಅಂತ ಒಂದು ಕನ್ಫರ್ಮೇಷನ್ ಸಿಕ್ಕಿದೆ. ಲಿಬೇಷನ್ ಬರ್ತಿರೋದ್ರಿಂದ ಡೊನೇಷನ್, ಪ್ರೇ, ರಿಲಿಜಿಯನ್ ಬರ್ತಿರೋದ್ರಿಂದ ಅರ್ಥ ಏನು ಅಂದರೆ ಒಂದು ಯಾವುದಾದ್ರೂ ರೀತಿಯಾದ ದಾನ ಧರ್ಮಗಳನ್ನ ಮಾಡಿ. ಡೊನೇಷನ್ ಬಂದಿದೆ, ಪ್ರೇಯರ್ಸ್ ಹೆಲ್ಪ್ ಆಗುತ್ತೆ. ನಿಮ್ಮ ರಿಲಿಜಿಯನ್ ಏನೇ ಆಗಿರ್ಬೋದು ಅದನ್ನ ಬಿಲೀವ್ ಮಾಡಿ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತೀರಾ, ದೀಪ ಹಚ್ಚಿ ರೆಗ್ಯುಲರಾಗಿ ದೀಪ ಹಚ್ಚಿ, ಇದರಿಂದ ಕೂಡ ಒಂದಷ್ಟು ಒಳ್ಳೊಳ್ಳೆ ಬದಲಾವಣೆಗಳನ್ನ ನೋಡ್ತೀರಾ, ಹೀಲಿಂಗ್ ಆಗುತ್ತೆ ಅಂತ ತೋರಿಸ್ತಿದೆ. ಫೇಟ್ ಬರ್ತಿರೋದ್ರಿಂದ ಕೋಇನ್ಸಿಡೆನ್ಸ್, ಫಾರ್ಚ್ಯೂನ್ ಟೆಲ್ಲಿಂಗ್. ಸೊ ನೀವೇನಾದ್ರು ಜ್ಯೋತಿಷ್ಯ ಅಂದರೆ ಏನಾದ್ರು ಪರ್ಸ್ನಲಾಗಿ ತೊಗೋಬೇಕು ಅಂದರೆ ತೊಗೋಬಹುದು ಅಂತಲೇ ನಿಮಗೆ ಕಾರ್ಡ್ ಬಂದಿದೆ. ಬಿಕಾಸ್ ಒಂದಷ್ಟು ದೈವದಿಂದ ಬರುವಂಥ ಮೆಸೇಜಸ್ ನಿಮಗೆ ತಲುಪಬೇಕಾಗಿದೆ. ಅದರಿಂದ ನೀವು ಇಂಡಿವಿಜುವಲ್ ಆಗು ತೊಗೊಳ್ಳೋದು ಬೆಟರ್ ಅಂತ. ಸಮ್ ಕೈಂಡ್ ಆಫ್ ಗೈಡೆನ್ಸ್ ನಿಮಗೆ ಈ ಒಂದು ಪ್ರೆಸೆಂಟ್ ಸಿಚುವೇಷನಲ್ಲಿ ಬೇಕಿದೆ. ಸಿಕ್ಕಿದ್ರೆ ಇನ್ನೂ ಲೈಫ್ ಅದ್ಭುತವಾಗಿರುತ್ತೆ ಅಂತ ತೋರಿಸ್ತಿದೆ. ಸೇವಿಂಗ್ಸ್ ಬರ್ತಿರೋದ್ರಿಂದ ಇನ್ನು 6 ತಿಂಗಳೊಳಗಡೆ ನೀವು ತುಂಬ ಹಣವನ್ನು ಸೇವ್ ಮಾಡ್ತೀರಾ ಹಾಗೂ ಅದನ್ನು ಒಳ್ಳೆ ಕಡೆ ಇನ್ವೆಸ್ಟ್ ಮಾಡೋದು, ಆ ಥರ ವೈಸ್ ಡಿಸಿಷನ್ಸ್ನ ಕೂಡ ತೊಗೊಳ್ತೀರಾ. ಮತ್ತು ಲೈಕ್ ಅ ಬರ್ಡ್ ಬರ್ತಿರೋದ್ರಿಂದ ತುಂಬ ಲೈಟರ್ ಫೀಲ್ ಆಗ್ತೀರಾ, ಮನಸ್ಸು ತುಂಬ ತಿಳಿಯಾಗುತ್ತೆ, ಮನಸ್ಸು ತುಂಬ ಹಗುರ ಅನಿಸುತ್ತೆ ನಿಮಗೆ 6 ತಿಂಗಳೊಳಗಡೆ. ಹಾಗೂ ಲೈಫ್ನ ನೀವು ತುಂಬ ಸೀರಿಯಸ್ ಆ್ಯಂಡ್ ಒಂಥರ ಡಿಫಿಕಲ್ಟಾಗೆ ನೋಡ್ತಾ ಇದ್ರಿ, ಆದರೆ ಲೈಫ್ನ ನೀವು ನೋಡುವ ಆ್ಯಂಗಲ್ ಚೇಂಜ್ ಆಗುತ್ತೆ 6 ತಿಂಗಳೊಳಗಡೆ. ನೀವು ಲೈಫ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ತಿದ್ದೀರಾ, ಅಂದರೆ ಆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಿದ್ದೀರಾ. ನಿಮಗೇನು ಇಷ್ಟ ಆಗುತ್ತೆ, ನಿಮಗೇನು ಇಷ್ಟ ಆಗಲ್ಲ, ನಿಮ್ಮ ಬಗ್ಗೆ ನೀವು ಇಂಪಾರ್ಟೆನ್ಸ್ ಕೊಡೋದಾಗಿರ್ಬೋದು, ರಿಫ್ಲೆಕ್ಟ್ ಮಾಡೋದಾಗಿರ್ಬೋದು, ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು, ಅದೆಲ್ಲ ನೀವು ಮಾಡ್ತಾಯಿದ್ದೀರಾ. ನೈಟ್ ರೈಡ್ ಬರ್ತಿರೋದ್ರಿಂದ ಒಂದೇನು ತೋರಿಸ್ತಿದೆ ಅಂದರೆ
ನೀವು ಒಬ್ಬರ ಸಪೋರ್ಟ್ನ ತೊಗೋಬೇಕಾಗತ್ತೆ. ಅವ್ರು ಯಾರಾಗಿರ್ಬೋದು, ನೀವು ತುಂಬ ನಂಬುವ ವ್ಯಕ್ತಿ ಯಾರಿದ್ದಾರೆ ಅವ್ರ ಜೊತೆ, ನಿಮ್ಮ ಫ್ಯಾಮ್ಲಿ ಇರ್ಬೋದು, ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಫ್ಯಾಮ್ಲಿ ಜೊತೆ ಒಂದೊಳ್ಳೆ ಔಟಿಂಗ್ ಹೋಗೋದು, ಆ ಥರ ನೀವು ಅವ್ರ ಜೊತೆ ಎಷ್ಟು ಒಂದೊಳ್ಳೆಯ ಟೈಮ್ನ ಇನ್ವೆಸ್ಟ್ ಮಾಡ್ತೀರಾ, ಅದರಿಂದ ನಿಮಗೆ ರಿಟರ್ನ್ಸ್ ಕೂಡ ಅಮೇಝಿಂಗಾಗಿ ನೋಡ್ತೀರಾ. ಇಮೋಷ್ನಲಿ ತುಂಬ ಪವರ್ಫುಲ್ಲಾಗಿ ಫೀಲ್ ಮಾಡ್ತೀರಾ. ಹಾಗೂ ನಿಮ್ಮ ಪಾರ್ಟ್ನರ್ ಅಂದರೆ ಇದು ಒಂದು ಮೆಸೇಜ್ ಕೆಲವ್ರಿಗೆ ಬರ್ತಾ ಇದೆ, ನೀವು ಯಾರ ಜೊತೆ ಇದ್ದೀರಾ ರಿಲೇಷನ್ಶಿಪ್ನಲ್ಲಿ ಅವ್ರ ಜೊತೆ ಒಂದೊಳ್ಳೆ ಟೈಮ್ನ, ಸ್ಪೆಷಲಿ ರಾತ್ರಿಯ ಟೈಮ್ನಲ್ಲಿ ಅವ್ರ ಜೊತೆ ಇರೋದು, ಅವ್ರ ಜೊತೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು. ಅದು ಹೇಗಿರುತ್ತೆ, ಮೇ ಬಿ ಒಂದು ಮೂವಿ ನೋಡೋದಿರ್ಬೋದು, ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಲಾಂಗ್ ಡ್ರೈವ್ ಹೋಗೋದಿರ್ಬೋದು. ಇದನ್ನೆಲ್ಲ ಸ್ವಲ್ಪ ರೆಗ್ಯುಲರಾಗಿ ಮಾಡೋದ್ರಿಂದ ಕೂಡ ಲೈಫ್ ಅದ್ಭುತವಾಗೇ ಇರುತ್ತೆ ಅಂತ ತೋರಿಸ್ತಾ ಇದೆ. ಒಂದಷ್ಟು ಮೆಸೇಜಸ್ ಕೂಡ ನಿಮ್ಗೆ ಹಾಗೆ ಬಂದಿದೆ. ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್. ಇವಾಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ರು, ನಿಮ್ಮ 6 ತಿಂಗಳು ಹೇಗಿರುತ್ತೆ ಅನ್ನುವಂಥ ಒಂದು ರೀಡಿಂಗ್ ಮಾಡ್ತಿದ್ದೀನಿ. ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಮುಂಬರುವ 6 ತಿಂಗಳಲ್ಲಿ ಅನ್ನುವುದ್ರ ಬಗ್ಗೆ ಫಸ್ಟ್ ಚೆಕ್ ಮಾಡಿ ನೋಡೋಣ. ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ನೆಕ್ಸ್ಟ್ 6 months. ಮತ್ತು ಮೆಸೇಜಸ್ ಏನಿದೆ ದೈವದಿಂದ ಅಂತ ಕೂಡ ಚೆಕ್ ಮಾಡೋಣ. ಓಕೆ, ಯು ವಾಂಟೆಡ್ ದಟ್ ಮೆಸೇಜ್, ಐ ಥಿಂಕ್ ಅದಕ್ಕೆ ನಿಮ್ಗೆ ಅದು ಸಿಕ್ಕಿದೆ, ಸ್ಪೆಷಲ್ ಮೆಸೇಜ್ ಬಂದಿದೆ. ಓಕೆ, 6 of Cups ಬಂದಿರೋದ್ರಿಂದ ಯಾರನ್ನು ನೀವು ಕಳ್ಕೊಂಡಿದ್ರಿ ಅವ್ರು ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ಇನ್ನು 6 ತಿಂಗಳ ಒಳಗಡೆ ಅಂತ ತೋರಿಸ್ತಿದೆ. ಯಾರು ನಿಮ್ಮಿಂದ ದೂರ ಆಗಿದ್ದಾರೋ ಅವ್ರ ಹತ್ರ ಆಗ್ತಾರೆ. ರೀಕನ್ಸಿಲಿಯೇಷನ್ ಅಂದರೆ ಸೆಪರೇಷನ್ನಲ್ಲಿ ಇರುವಂಥವರು ಕೆಲವೇ ತಿಂಗಳಲ್ಲಿ ರೀಯೂನಿಯನ್ ಆಗುತ್ತೆ, ನೀವಿಬ್ಬರು ಮತ್ತೆ ವಾಪಸ್ ಜೊತೆಗೆ ಇರ್ತೀರಾ ಅಂತ ಒಂದು ಬರ್ತಾ ಇದೆ ಮೆಸೇಜ್. 2 of Pentacles ಬರ್ತಿರೋದ್ರಿಂದ ರಿಲೇಟೆಡ್ ಟು ಫೈನಾನ್ಷಿಯಲ್ ಕಂಡೀಷನ್ ಒಂದು ಇವತ್ತಿಂದ 3 ತಿಂಗಳು ಕಷ್ಟ ಇರುತ್ತೆ. ತುಂಬ ಪ್ಲ್ಯಾನಿಂಗ್ ಮಾಡಬೇಕು ಹಾಗೂ ಅರ್ಥ ಮಾಡಿಕೊಂಡು ನೀವು ಹಣನೂ ಖರ್ಚು ಮಾಡಬೇಕಾಗತ್ತೆ. ಏಕೆಂದರೆ ದುಂದು ವೆಚ್ಚ ನೋಡ್ತಿದ್ದೀನಿ, ಅಂದರೆ ಬಹಳ ಲಾಸು ಆ ಥರ ಎಲ್ಲ ಬರ್ತಿರೋದ್ರಿಂದ ತುಂಬ ಹುಷಾರಾಗಿ ನೀವು ನಿಮ್ಮ ದುಡ್ಡಿನ ವಿಷಯವಾಗಿ ಡಿಸಿಷನ್ಸ್ನ ತೊಗೋಬೇಕು. 2 ತಿಂಗಳಾದ ನಂತರ ನಾನೇನು ನೋಡ್ತಿದ್ದೀನಿ ಅಂದರೆ ಕೆಲವರಿಗೆ 4 of Wands ಇರೋದ್ರಿಂದ ಮ್ಯಾರೇಜ್ ಹಾಗೂ ಒಳ್ಳೆಯ ಗುಡ್ ನ್ಯೂಸ್ ಮತ್ತು ಏನೋ ಒಂದು ಸೆಲೆಬ್ರೇಷನ್ ನೋಡ್ತಾ ಇದ್ದೀನಿ, ಪಾರ್ಟಿ ನೋಡ್ತಾ ಇದ್ದೀನಿ, ಗೆಟ್ ಟುಗೆದರ್ ನೋಡ್ತಾ ಇದ್ದೀನಿ. ಮೇ ಬಿ ನೀವೊಂದು ಮದುವೆಯ ಸಮಾರಂಭ ಅಟೆಂಡ್ ಮಾಡೋದು, ಆ ಥರ ಒಳ್ಳೆ ಫ್ಯಾಮ್ಲಿ ಗ್ಯಾದರಿಂಗ್, ಸ್ಪೆಷಲಿ ಫ್ಯಾಮ್ಲಿ ರಿಲೇಟಿವ್ಸ್ ಗ್ಯಾದರಿಂಗ್ ಅದನ್ನು ನೋಡ್ತಾ ಇದ್ದೀನಿ. ಮತ್ತು 5 of Cups ಬರ್ತಿರೋದ್ರಿಂದ 6 ತಿಂಗಳು ಹೇಗಿರುತ್ತೆ ಅಂದರೆ ರೋಲರ್ ಕೋಸ್ಟರ್ ಅಂತ ಹೇಳ್ತೀವಿ. ರೋಲರ್ ಕೋಸ್ಟರ್ ಅಂದರೆ ಒಂದಷ್ಟು ಒಳ್ಳೆಯದು ಇದೆ, ಒಂದಷ್ಟು ಕಹಿಯ ವಿಷಯಗಳು ಇದೆ. ನಿಮ್ಮ ಮನಸ್ಸಿಗೆ ಕೂಡ ಕೆಲವು ವಿಷಯಗಳು ನಡೆಯುವಂಥದ್ದು ಮುಂಬರುವ ದಿನಗಳಲ್ಲಿ, ಅದು ನಿಮಗೆ ಬಹಳ ಡೀಪರ್ ಲೆವೆಲ್ನಲ್ಲಿ ನೋವು ಕೊಡುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಬರ್ನಿಂಗ್ ಟವರ್ ಬರ್ತಿರೋದ್ರಿಂದ 6th ಮಂತ್ನಲ್ಲಿ ಒಂದಷ್ಟು ಇಶ್ಯೂಸ್ ಇದೆ. ಬರ್ನಿಂಗ್ ಟವರ್ ಬರ್ತಾ ಇದೆಯಲ್ಲ, ಲೆಟ್ ಮೀ ಸಿ, ಹೌದು, ಹೆಲ್ತ್ ಕಾಂಪ್ಲಿಕೇಶನ್ಸ್ ನೋಡ್ತಾ ಇದ್ದೀನಿ ಕೆಲವರಿಗೆ. ಅದಾದ ನಂತರ ಹೆಲ್ತ್ ಕಾಂಪ್ಲಿಕೇಶನ್ಸ್ ಆದರೂ ಕೂಡ ಅದನ್ನು ನೀವು ಚೇತರಿಸ್ಕೊಳ್ತೀರಾ, ಸರಿ ಮಾಡ್ಕೊಳ್ತೀರಾ ಅಂತ ಕೂಡ ಒಂದು ಕನ್ಫರ್ಮೇಷನ್ ಬಂದಿದೆ. ಹೆಲ್ತ್ ವಿಷಯವಾಗಿ ಹುಷಾರಾಗಿರಿ. ಹಾಗೂ ಯಾರಂದ್ರೆ ಅವ್ರಿಗೆ ನಿಮ್ಮ ಟೈಮ್ನ ಕೊಡೋಕ್ಕೆ ಹೋಗಬೇಡಿ, ಯಾಕಂದರೆ ಎಲ್ಲೋ ನೀವು ಹರ್ಟ್ ಆಗೋದು, ಡಿಸಪಾಯಿಂಟ್ ಆಗೋದು, ನೀವು ಅಂದ್ಕೊಂಡಿರೋ ಹಾಗೆ ಪ್ಲ್ಯಾನ್ ನಡೀದೇ ಇರುವಂಥದ್ದು ಹೀಗೆಲ್ಲ ಆಗುತ್ತೆ ಅಂತ ತೋರಿಸ್ತಾ ಇದೆ. ಸೊ ಅದರಿಂದ ಏನು ಹೇಳ್ತಾ ಇದ್ದೀನಿ ಅಂದರೆ ತುಂಬ ಓವರ್ ಆಗಿರುವಂಥ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೋಬೇಡಿ. ಆ ಥರ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದ್ರಿಂದ ಕೂಡ ಏನೋ ಒಂದು ನೋವಾಗುತ್ತೆ. ಹಾಗೂ ನಂಬಿಕೆ ಒಬ್ರು ಯಾರೋ ಮುರಿತಾರೆ, ನಿಮ್ಮ ನಂಬಿಕೆನ ಮುರಿಯೋದಾಗಿರ್ಬೋದು, ಬೇಜಾರು ಮಾಡೋದಾಗಿರ್ಬೋದು. ಒಂದು ರಿಲೇಷನ್ಶಿಪ್ ಬ್ರೇಕ್ ಆಗೋದು ಕೂಡ ನಾನು 6 ತಿಂಗಳೊಳಗಡೆ ನೋಡ್ತಾ ಇದ್ದೀನಿ. ಮತ್ತು ಇನ್ನೇನು ಮೆಸೇಜ್ ಬರ್ತಾ ಇದೆ, ನೋ ರೈನ್ ಟುಡೇ ಬರ್ತಿರೋದ್ರಿಂದ ಇದರ ಅರ್ಥ ಏನು ಅಂದರೆ ಈಗ ಪ್ರೆಸೆಂಟ್ನಲ್ಲಿ ಹೌದು ಇಮೋಷ್ನಲಿ ನೀವು ಸ್ವಲ್ಪ ಸ್ಟ್ರಾಂಗ್ ಆಗೇ ಇದ್ದೀರಾ, ಆದರೆ ಈ ಥರನೇ ಟೈಮ್ ಇರಲ್ಲ ಅಂತ ಕೂಡ ಹೇಳ್ತಾ ಇದೆ. ಅದಾದ ನಂತರ ಆಲ್ ಇಸ್ ಕನೆಕ್ಟೆಡ್ ಬರ್ತಿರೋದ್ರಿಂದ ಈಗ ನಿಮ್ಮ ಲೈಫ್ನಲ್ಲಿ ಏನೇ ಆಗ್ತಾ ಇರ್ಬೋದು. ನಾನು ಏನು ಹೇಳ್ತಿದ್ದೀನಿ ಅಂದರೆ ರ್ಯಾಪಿಡ್ ಚೇಂಜಸ್ ನೋಡ್ತಾ ಇದ್ದೀನಿ. ರ್ಯಾಪಿಡ್ ಚೇಂಜಸ್ ಅಂದರೆ ಏನು, ಒಂದು ಸಲ ಇದ್ದಂಗೆ ಇನ್ನೊಂದು ಸಲ ಇರೋದಿಲ್ಲ. ಇವತ್ತು ಚೆನ್ನಾಗಿರ್ತೀರಾ, ನಾಳೆ ಏನೋ ಒಂಥರ ಬೇಜಾರಾಗುತ್ತೆ. ಆ ಥರ ಫ್ಲಕ್ಚುವೇಟ್ ಆಗ್ತಾ ಇರುತ್ತೆ ನಿಮ್ಮ ಇಮೋಷನ್ಸ್ ಒಂದು 6 ತಿಂಗಳು.
ನೀವು ಬೆಳಗ್ಗೆ ಖುಷಿಯಾಗಿರ್ತೀರಾ, ರಾತ್ರಿ ಟೈಮಲ್ಲಿ ಏನೋ ಒಂದು ನೋವಾಗುತ್ತೆ, ಇಂಟೆನ್ಸ್ ಪೇಯ್ನ್ ಕೊಡುತ್ತೆ ನಿಮಗೆ, ಅಥವಾ ಜನರು ನಿಮಗೆ ಆ ಥರ ಬಿಹೇವ್ ಮಾಡಿ ನಿಮ್ಮ ಮೈಂಡ್ ಸೆಟ್ನ ನಿಮ್ಮ ಇಮೋಷನ್ಸ್ ಜೊತೆ ಆಟ ಆಡಬಹುದು ಅಂತ ಕೂಡ ಬರ್ತಾ ಇದೆ. ಇದರ ಅರ್ಥ ಏನಂದರೆ ಇದೊಂದು ಜರ್ನಿ, ಇದೊಂದು ಎಕ್ಸ್ಪೀರಿಯೆನ್ಸ್. ಇದನ್ನ ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋಕ್ಕಾಗಲ್ಲ. ಇದನ್ನ ನೀವು ಎಷ್ಟು ಡೀಪರ್ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ತೀರಾ, ಅದನ್ನು ಗ್ರಹಿಸ್ಕೊಳ್ತೀರಾ, ಅದರಲ್ಲಿ ನೀವು ಕೂಡ ಬದಲಾವಣೆ ನಿಮ್ಮ ಲೈಫಲ್ಲಿ ತರೋದು, ಹಾಗೂ ಕನೆಕ್ಟೆಡ್ ಬರ್ತಿರೋದ್ರಿಂದ ನಿಮ್ಮ ಲೈಫಲ್ಲಿ ಏನೇ ನಡೀತಿದ್ರು ಅದೊಂದು ಕಾರಣಕ್ಕಾಗಿ. ಸೊ ತುಂಬ ಅಗೇನ್ಸ್ಟ್ ಆಗಿ ಅದನ್ನ ಸ್ಟಾಪ್ ಮಾಡೋಕ್ಕೆಲ್ಲ ನೋಡಬೇಡಿ ಅಂತ ಬರ್ತಾ ಇದೆ. ಲಾರಲ್ಲಿ ಬರ್ತಾ ಇರೋದ್ರಿಂದ ಒಂದೇನಾಗುತ್ತೆ ಅಂದರೆ, ನಿಮಗೆ ಯಾವುದು ಸರ್ವ್ ಮಾಡ್ತಾ ಇಲ್ಲ, ನಿಮಗೆ ಯಾವುದು ಬೇಜಾರು ಮಾಡ್ತಾ ಇದೆ, ಯಾವ ಒಂದು ರಿಲೇಷನ್ಶಿಪ್ ನಿಮಗೆ ವೇಸ್ಟ್ ಅನಿಸ್ತಾ ಇದೆ, ಅದರಲ್ಲಿ ನಾನು ತುಂಬ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಟೈಮಲ್ಲಿ ನೀವು ಹುಷಾರಾಗಿರಬೇಕಾಗತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇದರ ಅರ್ಥ ಏನು ಅಂದರೆ, ನೀವು ಎಲ್ಲಾದರೂ ಒಂದು ಕಡೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ದಿನದಲ್ಲಿ ಅನ್ನಿಸ್ತಾ ಇದೆ ಅಂದರೆ ಆ ವಿಷಯವನ್ನು ನೀವು ಕಟ್ ಆಫ್ ಮಾಡಬೇಕಾಗತ್ತೆ. ಅಂದರೆ ಆ ಥರದ್ದು ಒಂದು ಡಿಸ್ಟ್ರ್ಯಾಕ್ಷನ್ನ ತೆಗಿಬೇಕಾಗತ್ತೆ. ಏಕೆಂದರೆ ಅದನ್ನ ನೀವು ತೆಗಿಲಿಲ್ಲ ಅಂದರೆ ಇನ್ನೂ ಕಷ್ಟಗಳು ನಿಮ್ಮ ಲೈಫಲ್ಲಿ ಬರುತ್ತೆ ಅಂತ ತೋರಿಸ್ತಾ ಇದೆ. ಅದು ಒಬ್ಬ ಪರ್ಸನ್ ಆಗಿರ್ಬೋದು ಅಥವಾ ಅದು ಒಂದು ಪ್ಲೇಸ್ ಆಗಿರ್ಬೋದು. ಇವಾಗ ಎಕ್ಸಾಂಪಲ್ ಏನಂದರೆ, ನೀವು ಸುಮ್ಮನೆ ಹೋಗ್ಬಿಟ್ಟು ಒಂದು ಕಡೆ ಏನು ಹೇಳ್ತಾರೆ ಸಿಗರೇಟ್ ಸೇದ್ತಾ ಇರ್ತೀರಾ ಅಂದರೆ, ನಾನೊಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ, ಹೀಗೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಹೋಗಿ ಒಂದು 10 ಸಲ ಆಚೆ ಹೋಗಿ ಬರೋದು, ಹಾಗೂ ಅನ್ವಾಂಟೆಡ್ ಆಗಿ ನಿಮ್ಮ ಹೆಲ್ತನ್ನು ನೀವು ಸರಿಯಾಗಿ ನೋಡ್ಕೊಳ್ದೇ ಇರುವಂಥದ್ದು, ನಿದ್ದೆ ಸರಿಯಾಗಿ ಮಾಡದೇ ಇರುವಂಥದ್ದು, ಏನೋ ಮಾಡ್ತಾ ಇದ್ದೀರಾ, ಆ ಒಂದು ವಿಷಯದಿಂದನೇ ನಿಮ್ಮ ಲೈಫ್ ತುಂಬ ಮಿಸರಬಲ್ ಆಗ್ತಾಯಿದೆ, ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ತೋರಿಸ್ತಾ ಇದೆ. ಅದೇನು ಅಂತ ನೀವು ಅನಲೈಸ್ ಮಾಡ್ಕೊಳ್ಳುವ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ. ಮ್ಯಾರೇಜ್ ಬರ್ತಾ ಇರೋದ್ರಿಂದ ಹೌದು, ಒಳ್ಳೆಯ ಸಮಾರಂಭಗಳನ್ನ ನೀವು ಅಟೆಂಡ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮದೇ ಲೈಫಲ್ಲಿ ಆಗುವಂಥ ಒಳ್ಳೆಯ ಮ್ಯಾರೇಜ್ ಇರ್ಬೋದು, ಏನೋ ಒಟ್ಟಿನಲ್ಲಿ ಸ್ವೀಟ್ ಲವ್ ಅಂತ ಬರ್ತಿರೋದ್ರಿಂದ ಸಿಂಗಲ್ಸ್ಗೆ ಗುಡ್ ನ್ಯೂಸ್ ಅಂತೂ ಖಂಡಿತ 6 ಮಂತ್ಸ್ ಒಳಗಡೆ ಇದೆ. ಜಸ್ಟಿಸ್ ಬರ್ತಿರೋದ್ರಿಂದ ಹಣಕಾಸಿನ ವಿಷಯವಾಗಿ ತುಂಬ ಹುಷಾರಾಗಿರಿ. ನಾನು ಆಗಲೇ ಹೇಳ್ದಾಗೆ ಏನೋ ಒಂದು ವಿಷಯದಲ್ಲಿ ನೀವು ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಇದೆ. ಅದರಿಂದ ನೀವು ಕೋರ್ಟು ಕಚೇರಿ ಅಂತ ಓಡಾಡುವಂಥ ಒಂದು ಸಂಭವ ಇದೆ. ಅದನ್ನ ನೀವು ತಡಿಬಹುದು ಎಚ್ಚರಿಕೆಯಿಂದ ಇದ್ದರೆ. ಓಕೆ, ನೈಟ್ ಮೇರ್ ಬರ್ತಾ ಇರೋದ್ರಿಂದ ಇದನ್ನು ನಾನು ಈ ಒಂದು ಕಾರ್ಡ್ಸ್ಗೆ ಕನೆಕ್ಟ್ ಮಾಡ್ತೀನಿ. ನಿದ್ದೆ ಸರಿಯಾಗಿ ಮಾಡದೇ ಇರುವಂಥದ್ದು, ಕೆಟ್ಟ ಯೋಚನೆ ಮಾಡುವಂಥದ್ದು, ನಾನು ಆಗಲೇ ಹೇಳಿದ್ನಲ್ಲ, ಬೇರೆ ಅವರು ಯಾರಿಗೋ ಒಬ್ರಿಗೆ ಟೈಮ್ ಕೊಡ್ತಾ ಇದ್ದೀರಾ ನಿಮ್ಮದು, ಅಥವಾ ನೀವು ಆ ಒಂದು ಪರ್ಸನ್ ಜೊತೆ ತುಂಬ ಕಾಲ ಕಳೀತಾ ಇದ್ದೀರಾ, ಅವ್ರು ತುಂಬ ನೆಗೆಟಿವ್ ಆಗಿದ್ದಾರೆ. ಈಗ ಈ ಒಂದು ಕಾರ್ಡ್ನ ನೋಡಿದ ತಕ್ಷಣ ನಿಮಗೆ ಯಾವ ವ್ಯಕ್ತಿ ಮೈಂಡಿಗೆ ಬಂದರೂ ಆ ವ್ಯಕ್ತಿಗೆ ಇದು ಅನ್ವಯ ಆಗುತ್ತೆ. ಯಾವ ವ್ಯಕ್ತಿ ಜೊತೆ ನಿಮ್ಮ ಲೈಫ್ ಡ್ರೈನ್ ಆಗ್ತಾ ಇದೆ ಅನಿಸ್ತಾ ಇದೆ, ಅವ್ರು ನಿಮ್ಮ ಎನರ್ಜಿನ ಸಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ, ಈ ವ್ಯಕ್ತಿನ ನೀವು ಕಟ್ ಆಫ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಯಾಕೆಂದರೆ ಸಮ್ ನೆಗೆಟಿವ್ ಎನರ್ಜಿ ಅಥವಾ ಒಂದು ಬ್ಯಾಡ್ ಇನ್ಫ್ಲೂಯೆನ್ಸ್ ನಿಮ್ಮ ಲೈಫ್ನಲ್ಲಿ ಈಗ ನೋಡ್ತಾ ಇರೋದ್ರಿಂದನೇ ಇನ್ನೂ ಕೆಟ್ಟ ಪ್ರಾಬ್ಲಮ್ಸ್ಗೆ ನೀವು ಒಳಗಾಗಬಹುದು ಸಂಭವ ಇದೆ ಅಂತ ತೋರಿಸ್ತಾ ಇದೆ. ಅದನ್ನ ನೀವು ತಡಿಬಹುದು. ಏಕೆಂದರೆ ಒಂದು ಅವೇರ್ನೆಸ್ ಬಂದಿದೆ, ಇವಾಗ ನಿಮ್ಗೆ ಅರ್ಥ ಆಗಿದೆ ಈಗೆಲ್ಲ ಆಗ್ತಾ ಇದೆ, ಈಗ ಆಗಬಹುದು ಅಂತ. ಸೊ ಅದನ್ನ ನೀವು ವೈಸಾಗಿ ಅರ್ಥ ಮಾಡಿಕೊಂಡು ಹ್ಯಾಂಡಲ್ ಮಾಡ್ಕೊಂಡು ಹೋದರೆ ಇದನ್ನು ಕೂಡ ನೀವು ಜಯಿಸ್ಬೋದು ಅಂತ ಹೇಳ್ತೀನಿ. ಸೊ ಇವತ್ತಿನ ರೀಡಿಂಗ್ ಇದೇ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.